ಆ್ಯಂಡ್ ಎಸ್ಪೆಷಲಿ ನಮ್ಮ ಟಾಸ್ಕ್ ಮಾಸ್ಟರ್ ರಾಘು ಶಿವಮೊಗ್ಗ, ಥ್ಯಾಂಕ್ ಯು ಈ ಸಿನಿಮಾಗೂ ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ. ನಾನು ನೋಟಿಸ್ ಮಾಡಿದಂಗೆ ಸೂರ್ಯ ಮತ್ತು ಸಾಗರ್ ಇಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಈಸಿ, ಎಸ್ಪೆಷಲಿ ಆ್ಯಕ್ಷನ್ ಸಿನಿಮಾ ಮಾಡೋದು. ನನಗೆ ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಆ ಇಬ್ಬರು ಹುಡುಗರ ಮೇಲೆ. ಆ್ಯಂಡ್ ರಾಘು ಶಿವಮೊಗ್ಗ ಅವ್ರ ಬರವಣಿಗೆ ತುಂಬ ಹಾರ್ಡ್ ಹಿಟ್ಟಿಂಗ್ ಆಗಿರುತ್ತೆ. ನಾನು ಚೂಡಿಕಟ್ಟಿ ಹಿಂದೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಆ್ಯಂಡ್ ರಾಘು ನನಗೆ ರಂಗಭೂಮಿಯಿಂದ ಪರಿಚಯ. ಸೊ ಇಂಥ ಒಂದು ಹಾರ್ಡ್ ಹಿಟ್ಟಿಂಗ್ ಸಬ್ಜೆಕ್ಟ್ಗೆ ಸಪೋರ್ಟ್ ಆಗಿ ನಿಂತ ರಾಮಣ್ಣ ಸರ್ ಮತ್ತು ವಿಜಯ್ ಕುಮಾರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು. ಆ್ಯಂಡ್ ಒಂದು ಸೋಷಲ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡೋದು ಈಗಿನ ಕಾಲದಲ್ಲಿ ತುಂಬ ಕಷ್ಟಕರವಾದ್ದು. ಅದನ್ನು ನೀವು ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದಗಳು. ಆ್ಯಂಡ್ ರಾಜೇಶ್ ಸರ್, ಆ್ಯಸ್ ರಾಘು ಸೆಡ್, ಟ್ರಬಲ್ ಶೂಟರೇ ನೀವು. ನಿಮ್ಮ ಒಂದು ಆರಾನೇ ಒಂದು ಟ್ರಬಲ್ ಶೂಟಿಂಗ್ ಆರ ಇದೆ. ಆ್ಯಂಡ್ ಈ ಶೂಟಿಂಗ್ ಸುಗಮವಾಗಿ ಸಾಗಿಸೋದಕ್ಕೆ ನೀವು ತುಂಬ ಸಹಾಯ ಮಾಡಿದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ನನಗೆ ತುಂಬ ಖುಷಿ ಆಯಿತು ಸಿನಿಮಾಲಿ ನಟನೆ ಮಾಡಿದ್ದಕ್ಕೆ, ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ರಾಘು, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ. ಒಳ್ಳೆಯದಾಗಲಿ, ಎಸ್ಪೆಷಲಿ ಶ್ರೀಲಕ್ಷ್ಮಿ ಆ್ಯಂಡ್ ಸೂರ್ಯ ಆ್ಯಂಡ್ ಸಾಗರ್, ನಿಮಗೆಲ್ಲ ಒಳ್ಳೆಯದಾಗಲಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಪ್ರೀತಿಯ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್, ನಿಮಗೆ ಆತ್ಮೀಯವಾದ ಸುಸ್ವಾಗತ. ಮತ್ತು ರಹೀಂ ಖಾನ್ ಸರ್, ಸತೀಶ್ ರೆಡ್ಡಿ ಸರ್, ನಿಮಗೂ ಕೂಡ ಸುಸ್ವಾಗತ. ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಸಿನಿಮಾ 21ಕ್ಕೆ ಬಿಡುಗಡೆ ಆಗ್ತಾ ಇದೆ. ಇವತ್ತು ಟ್ರೈಲರ್ ಲಾಂಚ್. ಈಗ ಟ್ರೈಲರ್ ನಿಮ್ಮೆಲ್ಲರ ಮುಂದೆ ಇದೆ. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಸರ್, ರಾಮಣ್ಣ ಸರ್, ಇವರುಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ. ಜೊತೆಗೆ ನಮ್ಮ LY ರಾಜೇಶ್ ಸರ್, ಟ್ರಬಲ್ ಶೂಟರ್, ನನಗೆ ಯಾವತ್ತೇನು ತೊಂದರೆ ಆದರೂ ಅಲ್ಲಿ ಮೊದಲು ಬಂದು ನಮ್ಮ ಅಣ್ಣನ ಸ್ಥಾನದಲ್ಲಿ ಪಕ್ಕದಲ್ಲಿ ನಿಂತು ಅದನ್ನು ಬಗೆಹರಿಸಿ ಕೆಲಸ ಮುಂದಕ್ಕೆ ತೊಗೊಂಡೋಗೋ ಮಾಡಿರೋ ರಾಜೇಶ್ ಸರ್ಗೆ, ನರೇಂದ್ರ ಬಾಬು ಸರ್ಗೆ, ಇವರಿಬ್ಬರಿಗೂ ವಿಶೇಷವಾದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಿಂದ ನನಗೆ ತಮ್ಮಂದರು ಇಲ್ಲ, ಅಂದರೆ ಕಸಿನ್ ಬ್ರದರ್ಸ್ ಇದ್ದಾರೆ. ಈ ಸಿನಿಮಾದಿಂದ ಇನ್ನೂ ಇಬ್ಬರು ಹೊಸ ತಮ್ಮಂದರು ಸಿಕ್ಕಿದ್ದಾರೆ ನನಗೆ. ಒಂದು ಜಯಸೂರ್ಯ, ಇನ್ನೊಬ್ಬರು ನಮ್ಮ ಸಾಗರ್. ಸಿನಿಮಾಗೋಸ್ಕರ ನಾನು ಇವ್ರಿಗೆಲ್ಲ ಅಂದರೆ ಒಂದು ವರ್ಕ್ಶಾಪ್ ಮಾಡಿದ್ವಿ. ಅಂದರೆ ಇವರಿಗೆ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಹೇಳಿದ್ವಿ. ಆ್ಯಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ವರ್ಕ್ಶಾಪ್ ಮಾಡಿದ್ವಿ. ಅದರಲ್ಲಿ ಡೆಡಿಕೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಇವರ ಪರ್ಫಾರ್ಮೆನ್ಸ್ ನೀವು ತೆರೆ ಮೇಲೆ ನೋಡಿದ್ರಿ. 21ನೇ ತಾರೀಕು ಫುಲ್ ಫ್ಲೆಡ್ಜಾಗಿ ನೋಡ್ತೀರಾ. ಇದರ ಜೊತೆಗೆ ಈ ನಮ್ಮ ಸಿನಿಮಾದಲ್ಲಿ ಇಬ್ಬರು ನಿರ್ಮಾಪಕರಿದ್ದಾರೆ. ಸಿನಿಮಾದಲ್ಲಿ ಡೈಲಾಗ್ ಬಂತು, ಪಾಲ್ 2 ಆಗ್ಬೋದು, ಆದರೆ ಈ ಸಲ ಶಿಕಾರಿ ಹೊಡೆಯೋದು ಕನ್ಫರ್ಮ್ ಅಂತ. 100% ಈ ಸಲ ಶಿಕಾರಿ ಹೊಡಿತೀವಿ. ಥ್ಯಾಂಕ್ ಯು ಸೊ ಮಚ್. ವೆರಿ ನೈಸ್ ಸರ್. ಶಿಕಾರಿ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ದೀರಿ. ತಮ್ಮಂದ್ರು ಅಂತ ಹೇಳ್ಬಿಟ್ರಿ. ಹಾಗಾದ್ರೆ ಹೆಂಗೆ ಎಂಜಾಯ್ ಮಾಡಿದ್ರಿ ಸರ್ ಇಬ್ಬರು ಹೀರೋಗಳು? ಆ್ಯಕ್ಟಿಂಗ್ ಏನು ಹೊಸದಲ್ಲ, ಬಟ್ ಸಿನಿಮಾದ ಈ ಒಂದು ಜರ್ನಿ ಇವರಿಬ್ಬರ ಬಗ್ಗೆ ಹೇಳೋದಾದ್ರೆ ನಾನೇ ಹೇಳಿದ್ರೆ ಜಾಸ್ತಿ ಆಗುತ್ತೆ. ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಪರ್ಫಾರ್ಮೆನ್ಸ್ ಬಗ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಟೈಮ್ ಎಲ್ಲ ಎತ್ತಿಟ್ಟು ನಮಗೋಸ್ಕರ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ. ಆ್ಯಂಡ್ ಸತೀಶ್ ರೆಡ್ಡಿ ಸರ್ ಬಂದಿದ್ದಾರೆ, ಅಥವಾ ರಹೀಂ ಖಾನ್ ಸರ್ ಬಂದಿದ್ದಾರೆ, ಅರವಿಂದ್ ರೆಡ್ಡಿ ಸರ್ ಬಂದಿದ್ದಾರೆ, ಅನಂತರಾಮಯ್ಯ ಸರ್ ಬಂದಿದ್ದಾರೆ, ಶ್ರೀಮುರಳಿ ಸರ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಸರ್. ಆ್ಯಂಡ್ ಆಲ್ಸೋ ಶ್ರೀಮುರಳಿ ಸರ್ ನಾನು ಬರ್ತಾನೆ ಹೇಳಿದೆ, ಅದು ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆಬ್ವಿಯಸ್ಲಿ ನಾವೆಲ್ಲರೂ ಅವರು ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಡೆಫಿನೆಟ್ಲಿ ಆಗಿರ್ತೀವಿ. ಆದರೆ ಅವರ ಒಂದು ಪರ್ಸ್ನಲ್ ಇಂಟರ್ವ್ಯೂಸ್ ಅನ್ನೋದೇನಿದೆ, ಅಥವಾ ವೀಕೆಂಡ್ ವಿತ್ ರಮೇಶಲ್ಲಿ ಅವರ ಒಂದು ಪರ್ಸ್ನಾಲಿಟಿ ಅನ್ನೋದೇನಿದೆ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಐ ಲವ್ ಯುವರ್ ಹ್ಯೂಮಿಲಿಟಿ. ನಂತರ ರಾಘು ಸರಿಗೆ ನಾನು ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತೀನಿ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲಾಂದರೆ ಆ ಅವಕಾಶ ಅವರು ಮಾಡಿಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇವತ್ತು ನಾನು ನಿಮ್ಗೆ ಮಾತಾಡ್ತಿರ್ಲಿಲ್ಲ. ಸೊ ನಮ್ಮ ಗುರು ಆಗಿರೋಂಥ
ಹಾಗೂ ಶಿವಮೊಗ್ಗ ಸರಿಗೂ ಥ್ಯಾಂಕ್ ಯು ಹೇಳ್ತಾ ಆ, ಇಲ್ಲಿ ನಾನು ದುನಿಯಾ ವಿಜಯ್ ಅಣ್ಣನ ಹೆಸರು ಹೇಳಿದ್ರೆ ತಪ್ಪಾಗತ್ತೆ. ಯಾಕಂದರೆ ರಾಘು ಸರ್ ನನ್ನ ಭೀಮಾ ಅಲ್ಲಿ ನೋಡಿ ಏನೊಂದು ಅವಕಾಶ ಮಾಡಿಕೊಟ್ರು. ಭೀಮಾ ಇರಲಿಲ್ಲ ಅಂದರೆ ಇವತ್ತು ಇಲ್ಲಿ ನಾನು ಇರ್ತಿರ್ಲಿಲ್ಲ. ಸೊ ದುನಿಯಾ ವಿಜಯ್ ಅಣ್ಣನಿಗೂ ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನಮ್ಮ ತಂದೆಯವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಾಕಷ್ಟು ಮನೆಗಳಲ್ಲಿ ಯೂಶ್ವಲಿ ಫಿಲ್ಮ್ಸ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿರೋದಿಲ್ಲ. ಬಟ್ ಹೇಳಿದಾಗಿಂದ ಅವತ್ತಿಂದ ಇವತ್ತವರೆಗೂ ತುಂಬ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಈ ಟೀಮಲ್ಲಿ ಟಾಸ್ಕ್ ಟೀಮಲ್ಲಿ ಕೆಲಸ ಮಾಡೋದಂಥ ಡೈರೆಕ್ಟರ್ಸ್ ಟೀಮಲ್ಲಿರುವಂಥ ಯೋಗೇಶ್ ರೋಗೇಂದ್ರ ಸರ್ ಆಗಿರ್ಬೋದು, ರಾಹುಲ್ ಅವರು, ತಾಸೀಮ್ ಅವರು, DOP ಟೀಮಲ್ಲಿ ಪ್ರದೀಪ್ ಸರ್, ದಿವಾಕರ್ ಸರ್, ಆ್ಯಂಡ್ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಎಲ್ಲ ಹಿರಿಯ ಕಲಾವಿದರು ಅಥವಾ ಎವ್ರಿ ಆರ್ಟಿಸ್ಟ್ ಎಲ್ಲರಿಗೂ ನಾನು ಇಲ್ಲಿಂದನೇ ಕೈ ಮುಗಿದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನೀವೆಲ್ಲರ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ಸ್ ಇರಲಿಲ್ಲ ಅಂದರೆ ಇವತ್ತು ಸಿನಿಮಾ ಆಗ್ತಿರಲಿಲ್ಲ. ಆಲ್ಸೋ ಈ ಟೈಮಲ್ಲಿ ನನಗೆ ತುಂಬ ಸೆಟ್ಟಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ, ನನಗೆ ಆಗಾಗ ಹುಷಾರಿಲ್ದಿದ್ದಾಗ ಟೀ ತಂದು ಕೊಡ್ತಾ ಇದ್ದ ಅಥವಾ ಅವಾಗ ಟ್ಯಾಬ್ಲೆಟ್ ತಂದು ಕೊಡ್ತಾ ಇದ್ದ ಅಮೃತನಾಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಟೈಮ್ ಎತ್ತಿಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳಿದ್ದೀನಿ. ಈಗ ಇನ್ನೊಂಚೂರು ಟೈಮ್ ಮಾಡ್ಕೊಂಡು ನಮ್ಮ ಸಿನಿಮಾ 21st ನೋಡ್ಬಿಡಿ ಅಂತ ಕೇಳ್ಕೊತೀನಿ. ಅಲ್ಲ, ನಿಮ್ಗಿರೋ ರಗಡ್ ವಾಯ್ಸಲ್ಲಿ ನೋಡ್ಲೇಬೇಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ನೋಡಿ ಹೇಳಿ ನೋಡೋಣ. ಶ್ರೀಮುರಳಿ ನಾನು ಈಗ ತಾನೇ ಶ್ರೀಮುರಳಿ ಸರ್ ವೀಕೆಂಡ್ ವಿತ್ ರಮೇಶ್ ನೋಡ್ಬಿಟ್ಟು ಹ್ಯೂಮಿಲಿಟಿ ಕಲ್ತಿದ್ದೀನಿ ಅಂತ ಹೇಳಕ್ಕಾಗ್ತಾ? ಓಕೆ ಫೈನ್. ಅಲ್ಲ, ನಿಮ್ಮ ವಾಯ್ಸಿಗೆ ಸೂಟ್ ಆಗ್ತಿಲ್ಲ ನೀವು ಹಿಂಗೆ ಹೇಳ್ತಾ ಇರೋದು, ಅದಕ್ಕೋಸ್ಕರ ಇರ್ಲಿ ಫೈನ್. ಏನಾದ್ರು ಸ್ಪೆಷಲ್ ಕಸರತ್ ಮಾಡ್ತೀರಾ ವಾಯ್ಸ್ಗೆ ಅಂತ? ಇಲ್ಲ. ಸಾಗರ್ ರಾಮ್ ಅವ್ರು ಮಾತಾಡ್ಸೋಣ. ಈಗಾಗಲೇ ರಾಘು ಶಿವಮೊಗ್ಗ ಅವ್ರ ಜೊತೆಗೆ ವರ್ಕ್ ಮಾಡಿವಿ. ಏನ್ ಹೇಳ್ತೀರಿ? ಇವತ್ತಿ ಒಂದು ಫುಲ್ ಪ್ಲೇಸ್ ಸಿನಿಮಾ ಟ್ರೈಲರ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಒಂದು ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಬಂದಿರುವ ನನ್ನ ಪ್ರೀತಿ ಮಾಧ್ಯಮದವರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ನನ್ನ ಕುಟುಂಬ, ನನ್ನ ಸ್ನೇಹಿತರು, ಮುಖ್ಯವಾಗಿ ನಮ್ಮ ಮೆಚ್ಚಿನ ಶ್ರೀಮುರಳಿ ಅಣ್ಣ ಮತ್ತು ನಮ್ಮ ಇಡೀ ಟಾಸ್ಕ್ ತಂಡ, ಇವರು ಎಲ್ಲರ ಮುಂದೆ ನಿಂತು ಮಾತಾಡ್ತಾ ಇರೋದು ನನಗೆ ತುಂಬ ಸ್ಪೆಷಲ್ ಅನಿಸ್ತಿದೆ. ಮುಖ್ಯವಾಗಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅಣ್ಣ, ನಿಮಗೆ ಹಾರ್ಟ್ಲಿ ವೆಲ್ಕಮ್ ಕಾರ್ಯಕ್ರಮಕ್ಕೆ. ನಿಮ್ಮ ಸಿಂಪ್ಲಿಸಿಟಿ ಮತ್ತು ನೀವು ನಿಮ್ಮ ಫ್ಯಾಮಿಲಿಗೆ ಕೊಡೋ ಇಂಪಾರ್ಟೆನ್ಸ್ ಮತ್ತು ವ್ಯಾಲ್ಯೂ ನನಗೆ ನಿಜವಾಗ್ಲೂ ತುಂಬ ಇಷ್ಟ. ಇಲ್ಲಿವರೆಗೂ ಬಂದು ನನ್ನಂಥ ಹೊಸ ಕಲಾವಿದನಿಗೆ ಬೆಂಬಲ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಮೊದಲೇ ಹೇಳಿದಾಗೆ ರಾಘು ಶಿವಮೊಗ್ಗ ಸರ್ ನನಗೆ ಫೇವ್ರೆಟ್ ಪರ್ಸನ್. ಅವ್ರು ನನ್ನ ಗುರುಗಳು ಕೂಡ. ಈಗಾಗಲೇ ಅವ್ರ ಜೊತೆ ಪೆಂಟಗನ್ ಅನ್ನೋ ಚಿತ್ರದಲ್ಲಿ ಅವ್ರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಈಗ ಟಾಸ್ಕ್ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಸಿನಿಮಾ ಜರ್ನಿಯಲ್ಲಿ ತುಂಬ ಕಲಿತೆ, ತುಂಬ ವಿಷಯಗಳನ್ನ ತಿಳ್ಕೊಂಡೆ. ನನಗೆ ಮುಂದೆ ಸಿಗುವ ಅವಕಾಶಗಳನ್ನ ನಾನು ಇನ್ನೂ ಎಫರ್ಟ್ ಹಾಕಿ ಮತ್ತು ಡೆಡಿಕೇಶನ್ ಕೊಟ್ಟು ನಾನು ನನ್ನನ್ನು ಪ್ರೂವ್ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತು ಇನ್ನೂ ತುಂಬ ಕಲಿತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಅ ಬಿಗ್ ಆಪರ್ಚುನಿಟಿ. ಮತ್ತು ಲಾಸ್ಟ್ ಟೈಮ್ ಟೀಸರ್ ರಿಲೀಸ್ ಆಯಿತು. ಆಗ ಪ್ರಮೋಷನ್ ಟೈಮಲ್ಲಿ ನನಗೆ ಮ್ಯಾಕ್ಸಿಮಮ್ ಕ್ವಶನ್ ಬಂದು ಎಲ್ಲರೂ ಕೇಳಿದ್ದು ಈ ಸಿನಿಮಾ ಎಡಿಟರ್ ಯಾರು ಮತ್ತು DOP ಯಾರು ಅಂತ. ನಾವು ಈಗ ತಾನೇ ಟ್ರೈಲರ್ ನೋಡಿದ್ವಿ, ತುಂಬ ಅದ್ಭುತವಾಗಿತ್ತು, ತುಂಬ ಪ್ರಾಮಿಸಿಂಗ್ ಆಗಿತ್ತು. ಸೊ ಟೀಸರಲ್ಲೇ ಜನರು ಮನಸ್ಸು ಗೆದ್ದಿರೋ ನಮ್ಮ ಎಡಿಟರ್ ಪ್ರಕಾಶ್ ಸರ್ಗೆ ಮತ್ತು DOP ಪ್ರದೀಪ್ ಕುಮಾರ್ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿನಿಮಾದಲ್ಲಿ ಸ್ಟಾರ್ ಆ್ಯಕ್ಟರ್ಸ್ ಆದ ಅಚ್ಯುತ್ ಕುಮಾರ್ ಸರ್, ಬಾಲಾಜಿ ಮನೋಹರ್ ಸರ್, ಹರಿಣಿ ಮ್ಯಾಮ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್, ಸಂಪತ್ ಸರ್, ಅರವಿಂದ್ ಕುಪ್ಲಿಕರ್ ಸರ್, ಈಗ ತುಂಬ ಜನ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನಿಜಕ್ಕೂ ನನಗೆ ಸ್ಪೆಷಲ್ ಅನಿಸ್ತಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಟಾಸ್ಕ್ ತಂಡಕ್ಕೆ. ಮತ್ತು ಈ ಸಿನಿಮಾ ಇಲ್ಲಿವರೆಗೂ ಸಾಧ್ಯ ಆಗಿದೆ ಪ್ರೊಡ್ಯೂಸರ್ಸಿಂದ ವಿಜಯ್ ಕುಮಾರ್ ಸರ್ ಮತ್ತು ರಾಮಣ್ಣ ಸರ್. ರಾಮಣ್ಣ ಸರ್ ಬಂದು ಈ ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ, ನನ್ನ ತಂದೆ ಕೂಡ. ಇಲ್ಲಿವರೆಗೂ ಈ ಸ್ಟೇಜ್ ಮೇಲೆ ಇಲ್ಲಿವರೆಗೂ ನಾನು ಬಂದು ನಿಂತಿರೋದೇ ಕಾರಣ ಅವರು. ಥ್ಯಾಂಕ್ ಯು ಸೋ ಮಚ್ ಅಪ್ಪ.
ಮತ್ತೆ ಭೀಮಾ ಸಿನಿಮಾದಲ್ಲಿ ಖಳನಾಯಕನಾಗಿ ಕಾಣಿಸ್ಕೊಂಡಿರೋ ನಮ್ಮ ಜಯಸೂರ್ಯ ಅವರು ಇಬ್ರು ಒಟ್ಟಿಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಅಲ್ಲ, ಬಯಸ್ತೀನಿ. ಒಂದು ಪ್ರಶ್ನೆ, ಸಾರಿ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸಾಗರ್ ಅವ್ರಿಗೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಇಬ್ಬರು ಹೀರೋ ನಿಂತ್ಕೊಂಡಿದ್ದೀರಲ್ಲ, ನಿಮ್ಮಿಬ್ಬರಿಗೆ ಇನ್ನಿಬ್ಬರು ಅಥವಾ ಇನ್ನು 4 ಜನ ಹೀರೋಯಿನ್ಸ್ ಅಲ್ಲಿ ಅಂತ. ಪಾರ್ಟ್ 2 ವೇಟ್ ಮಾಡ್ಬೇಕಂತ. ಓಕೆ, ಆಗ್ಲೇ ನಮ್ಗೆ ಹೇಳಿದ್ದಾರೆ ಪಾರ್ಟ್ 2 ವೇಟ್ ಮಾಡ್ಬೇಕಂತ. ಪಾರ್ಟ್ 2 ತೆಗಿತೀನಿ ಅಂತ ಅಂತಿದ್ದಾರೆ. ಬೇಜಾರಿಲ್ವಾ ಹೀರೋಯಿನ್ಸ್ ಇಲ್ಲ ಅಂತ? ಇಲ್ಲ ಆ ಥರ ಇಲ್ಲ. ಆ ಥರ ಇಲ್ಲ. ಅಪ್ಪ ಇದ್ದಾರೆ ಅಂತ ಬೇಜಾರಿಲ್ಲ? ಜೊತೆಲಿ ಡೈರೆಕ್ಟರ್ ಸರ್ ಮತ್ತೆ ಅಪ್ಪ ಇರ್ಬೇಕಾದ್ರೆ ಬೇಜಾರು. ಡೈರೆಕ್ಟರ್ ಸರ್ ಕೇಳಿದ್ರ ಸಿನಿಮಾ ಕಥೆ ಹೇಳಿದ ತಕ್ಷಣ ಹೀರೋಯಿನ್ಸ್ ಯಾರು ಅಂತ ಕೇಳಿದ್ರ? ನಿಜ ಹೇಳಿ, ಇಲ್ವಾ? ಇಲ್ಲ ಸರ್ ಏನ್ ಹೇಳಿದ್ರು ಅವ್ರು ಕೇಳಲಿಲ್ಲ, ಅವ್ರ ಫಾದರ್ಸ್ ಕೇಳಿದ್ರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಇರಲಿ. ಆ್ಯಂಡ್ ಟ್ರೇಲರ್ ಲಾಂಚ್ ಆಗಿದ್ರಿಂದ ಮೊದಲನೇದಾಗಿ ಎಡಿಟರ್ ಅಣ್ಣ ಸೂಪರ್. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಪಾತ್ರದ ವಿಶ್ಲೇಷಣೆ ಅಲ್ಲದೆ ಇರುವಂತಹ ಸೀಕ್ವೆನ್ಸ್ಗಳನ್ನ ಮಾಡಿ ಎಲ್ಲೋ ಇದ್ದಂತಹ ಶಾರ್ಟ್ಸ್ಗಳನ್ನ ಇಲ್ಲೆಲ್ಲೋ ಒಂದು ಆ್ಯಡ್ ಮಾಡಿಬಿಟ್ಟು ಯಾರೋ ಹೇಳಿರೋಂಥ ಡೈಲಾಗ್ಗಳನ್ನ ಇನ್ಯಾರೋ ಹೇಳಿರೋಂಥ ಡೈಲಾಗ್ಗಳಿಗೆ ಕನೆಕ್ಟ್ ಮಾಡಿ ಅದನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋ ಥರ ತೋರಿಸುವಂಥದ್ದು ಒಂದು ಎಡಿಟರ್ ಇಂದ ಮಾತ್ರ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಮ್ಮ ದಿ ಟಾಸ್ಕ್ ಸಿನಿಮಾ ನೋಡಿದಂತಹ ಪ್ರತಿಯೊಂದು ಆಡಿಯನ್ಸ್ ಒಂದು ಕ್ಯೂರಿಯಾಸಿಟಿ ಮೂಡಿಸುತ್ತೆ. ಅಂಡ್ ಎಸ್ಪೆಷಲಿ ಸಿರಿ ಪಾತ್ರದ ಒಂದು ಕ್ಯಾರೆಕ್ಟರೈಸೇಷನ್ ಡೈರೆಕ್ಷನ್ ಒಂಥರ ಕನ್ಫ್ಯೂಷನ್ಗೆ ಟರ್ನ್ ಮಾಡಿರುತ್ತೆ ಅಂತ ಹೇಳಿ. ಅಂಡ್ ಎಲ್ಲರೂ ಟೀಸರ್ ಟ್ರೇಲರ್ ತೋರಿಸ್ತಾ ಹೇಳ್ತಾರೆ ಪಿಕ್ಚರ್ ಅವಿ ಬಾಕಿ ಅಂತ ಹೇಳ್ಬಿಟ್ಟು, ಖಂಡಿತವಾಗ್ಲೂ ಇದರಲ್ಲಿರುವಂತಹ ಕ್ಯೂರಿಯಾಸಿಟಿ ಅಂಡ್ ಕನ್ಫ್ಯೂಷನ್ಸ್ಗಳಿಗೆ ಕ್ಲಾರಿಫಿಕೇಶನ್ ಸಿಗಬೇಕು ಅಂದ್ರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಬೇಕು ನವೆಂಬರ್ 21ಕ್ಕೆ. ಆ್ಯಂಡ್ ಈ ಒಂದು ಸ್ಪೆಷಲ್ ಸ್ಟೇಜಲ್ಲಿ ನಾನು ಒಂದು ವಿದ್ಯಾರ್ಥಿನಿಯಾಗಿ ಯೂತ್ಗಳಿಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಇಟ್ಸ್ ಅ ಫ್ಯಾಂಟಸಿ, ಒಂದು ಇಮ್ಯಾಜಿನರಿ ಕ್ರಿಯೇಷನ್. ಸೊ ಇದ್ರ ಹಿಂದೆ ಸಾಕಷ್ಟು ಎಕ್ಸ್ಪರ್ಟೀಸ್ಗಳ ವರ್ಕ್ ಇರುತ್ತೆ. ಆ್ಯಂಡ್ ಇದನ್ನ ರಿಯಲ್ ಲೈಫಲ್ಲಿ ಒಂದು ಸ್ಟಂಟ್ಸ್ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಇದನ್ನ ರಿಯಲ್ ಲೈಫಲ್ಲಿ ದಯವಿಟ್ಟು ಎಕ್ಸ್ಪೆರಿಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಇದು ನಾನು ಒಂದು ವಿದ್ಯಾರ್ಥಿನಿಯಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೋತಾ ಇರೋದು. ಬಿಕಾಸ್ ನಮ್ಮ ದಿ ಟಾಸ್ಕ್ ಸಿನಿಮಾದಲ್ಲಿ ಹೇಳಬೇಕು ಅಂತಂದರೆ ರಘು ಸರ್ ಆಗಿರ್ಬೋದು ಆ್ಯಂಡ್ ಸ್ಪೆಷಲಿ ಅರ್ಜುನ್ ಮಾಸ್ಟರ್, ಎಸ್ಪೆಷಲಿ ಎಲ್ಲ ಫೈಟರ್ಸ್ ಹೀರೋಗಳು ಇಂಪ್ಯಾಕ್ಟ್ಫುಲ್ ಆಗಿ ಕಾಣಬೇಕು ಅಂದರೆ ಬಹುಶಃ ಫೈಟರ್ಸ್ಗಳನ್ನು ಅಷ್ಟೇ ಮ್ಯಾಟರ್ ಆಗ್ತಾರೆ ಅಂತ ಹೇಳಿ ನಾನು ನಂಬ್ತೀನಿ. ಸೊ ಎಷ್ಟೇ ಇದಾಗಿರಲಿ, ಆ ಶೂಟಿಂಗ್ ಸೆಟ್ಟಲ್ಲಿ ಧೂಳುಗಳನ್ನ ಇದು ಮಾಡಿಕೊಂಡು ಆ್ಯಂಡ್ ಎದ್ದು ಬಿದ್ದು ಗಾಯಗಳು ಮಾಡಿಕೊಂಡು ಆ್ಯಂಡ್ ಡಮ್ಮಿ ಪ್ರಾಪರ್ಟೀಸಲ್ಲಿ ಹೊಡ್ಸ್ಕೊಂಡ್ರು ಕೂಡ ಅಷ್ಟೇ ಆ ಒಂದು ಸೀಕ್ವೆನ್ಸನ್ನು ಇಂಪ್ಯಾಕ್ಟ್ಫುಲ್ ಆಗಿ ಮಾಡುವಂಥದ್ದು ಅದು ಇಟ್ಸ್ ಔಟ್ಪುಟ್, ಟೋಟಲ್ ಔಟ್ಪುಟ್ ಸಿನಿಮಾ ಅದು. ಸೊ ಹಾಗಾಗಿ ಫಸ್ಟ್ ಮೊದಲನೇದಾಗಿ ರಘು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇಂಥ ಒಂದು ಅದ್ಭುತವಾದಂತಹ ಪಾತ್ರವನ್ನು ಕೊಟ್ಟಿರೋದಕ್ಕೆ. ಸಿರಿ ಅನ್ನುವಂತಹ ಪಾತ್ರ ಇಟ್ಸ್ ಅಂದರೆ ಸತ್ಯಕ್ಕೋಸ್ಕರ ನಾನು ಏನೋ ಒಂದು ಮಾಡಲೇಬೇಕು, ಸತ್ಯಕ್ಕೆ ಗೆಲುವು ಸಿಗ್ಲೇಬೇಕು ಅಂತ ಒಂದು ದಿಟ್ಟ ಹುಡುಗಿಯ ಪಾತ್ರ ಸಿರಿ. ಸೊ ಇಂಥ ಒಂದು ಅದ್ಭುತ ಒಂದು ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್. ಆ್ಯಂಡ್ ನಮ್ಮ ದಿ ಟಾಸ್ಕ್ ಚಿತ್ರದ ಇಡೀ ತಂಡಕ್ಕೆ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ DOP ಪ್ರದೀಪ್ ಅಣ್ಣ ಆಗಿರ್ಬೋದು ಆ್ಯಂಡ್ ಚೂಡಾಸ ಆಂಟಿ ಅಣ್ಣ, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ನಮ್ಮ ಇಡೀ ಚಿತ್ರಕ್ಕೆ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಾವು ತುಂಬಾ ಪ್ರೀತಿಯಿಂದ ಮೂವಿಯನ್ನ ಇದು ಮಾಡಿದ್ವಿ. ಇನ್ನು ಮುಂದೆ ಇದೆಲ್ಲ ನಿಮ್ಮ ಕೈಲಿದೆ. ಸೊ ನವೆಂಬರ್ 21ಕ್ಕೆ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.